ನಾವು ಯೌವನಾರಭ್ಯ ಎಷ್ಟು ಸಾರಿ ಬಾಧೆ ಹೊಂದಿದರೂ ಅವರು ನಮ್ಮನ್ನು ಜಯಿಸಲಿಲ್ಲ. ಬುಧವಾರ 1 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸರುಗಳು ಪ್ರಥಮ ಭಾಗ 2ನೇ ಅಧ್ಯಾಯದ 3ನೇ ವಚನ. ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮಾರ್ಗದಲ್ಲಿ ನಡೆಯುವಾಗ ಖಂಡಿತವಾಗಿಯೂ ಆಶೀರ್ವಾದ, ಖಂಡಿತವಾಗಿಯೂ ಎಲ್ಲ ವಿಚಾರದಲ್ಲೂ ಕೃತಾರ್ಥರಾಗುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲ ವಿಚಾರದಲ್ಲಿಯೂ ಕೃತಾರ್ಥರಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ದಿವಸ ಕಾರ್ಮಿಕ ದಿನಾಚರಣೆ ಎಂಬುದಾಗಿ ಆಚರಿಸಲಾಗುತ್ತಿದೆ. ಕೈ ಹಾಕುವಂಥ ಕೆಲಸಗಳು ಸಫಲವಾಗಬೇಕಾದರೆ ನಾವು ಶ್ರಮ ಪಡುವಂಥದ್ದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ದೇವರ ಸನ್ಮಾರ್ಗದಲ್ಲಿ ನಡೆಯುವಂಥದ್ದು ಅಷ್ಟೇ ಮುಖ್ಯವಾಗಿದೆ. ದಾವೀದನು ತನ್ನ ಜೀವನದ ಕಡೆಯ ಸಮಯದಲ್ಲಿ ತನ್ನ ಮಗನಾದಂಥ ಸೊಲೊಮೋನನು ಅರಸನಾಗುವಾಗ ತನ್ನ ಮಗನಾದಂಥ ಸೊಲೊಮೋನನು ಅರಸನ ಆ ಒಂದು ಆಸನದಲ್ಲಿ ಕುಳಿತು ಜನರನ್ನು ನಡೆಸುವಾಗ ತನಗೆ ಮುಖ್ಯವಾದಂಥ ವಿಚಾರ ಏನಿರಬೇಕೆಂಬುವಂಥದ್ದನ್ನು ದಾವೀದನು ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ತಾನು ದೇವರ ಸನ್ಮಾರ್ಗದಲ್ಲಿ ನಡೆಯುವಂಥವನಾಗಬೇಕು, ಕಟ್ಟಳೆಗಳನ್ನು ಕೈಕೊಳ್ಳಬೇಕು, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥದ್ದೆಲ್ಲವನ್ನು ಅನುಸರಿಸಬೇಕು. ಆಗ ಹೋಗುವಂಥ ಎಲ್ಲ ಸ್ಥಳಗಳಲ್ಲಿಯೂ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿಯೂ ಕೃತಾರ್ಥನಾಗುವನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ದಾವೀದನು ಅನುಭವಪೂರ್ವಕವಾಗಿ ದೇವರು ತನಗೆ ಮಾಡಿದಂಥ ಆಶೀರ್ವಾದ ಕೃಪಾವರಗಳನ್ನು ಅನುಸರಿಸಿ ಅನುಭವಿಸಿ ಈ ಮಾತನ್ನು ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಕೂಡ ಕೃತಾರ್ಥರಾಗಬೇಕು, ನಾವೆಲ್ಲರೂ ಯಶಸ್ಸನ್ನು ಅನುಭವಿಸಬೇಕೆಂಬುದಾಗಿ ಬಹಳಷ್ಟು ಶ್ರಮ ಪಡ್ತೇವೆ, ಆಸೆ ಪಡುತ್ತೇವೆ. ನಮ್ಮ ಮಕ್ಕಳು ಕೂಡ ಯಶಸ್ಸು ಅವರ ಜೀವನದಲ್ಲಿ ಇರಬೇಕೆಂಬುದಾಗಿ ಬಹಳಷ್ಟು ಶ್ರಮ ಪಡುತ್ತೇವೆ. ಶ್ರಮ ಅಗತ್ಯ, ಆದರೆ ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು, ಕಟ್ಟಳೆ ಕೈಗೊಳ್ಳುವಂಥದ್ದು ಅಷ್ಟೇ ಅಗತ್ಯವಾಗಿದೆ. ಮಾಡುವುದಾದರೆ ಖಂಡಿತವಾಗಿಯೂ ಆಶೀರ್ವಾದ, ಮಾಡುವ ಎಲ್ಲ ಕೆಲಸದಲ್ಲೂ ಕೃತಾರ್ಥರಾಗುವೆವು. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಮಾತುಗಳಂತೆಯೇ ನಾವು ನಡಿಲಿಕ್ಕಾಗುವಂಥ ಕೃಪೆ ಕೊಡು. ನಾವು ನಿನ್ನ ಆಶೀರ್ವಾದ ಪಡೆದು ನಾವು ಅನೇಕರಿಗೆ ಆಶೀರ್ವಾದವಾಗಲಿಕ್ಕಾಗುವಂಥ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.